ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನಾರಾಯಣ ಹೃದಯಾಲಯ ಹಾಗೂ ವೋಲ್ವೋ ಕಂಪನಿಯ ಸಹಯೋಗದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಂಬಲದೊಂದಿಗೆ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರದ ವಾಹನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರಕ್ಕೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನಪ್ರಕಾಶ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಯಶವಂತ್, ಡಾಕ್ಟರ್ ಆಶಾ, ಡಾಕ್ಟರ್ ವಿಶ್ವನಾಥ್, ನಾರಾಯಣ ಹೃದಯಾಲಯದ ಪ್ರಾಜೆಕ್ಟ್ ಡೈರೆಕ್ಟರ್ ದೇವರಾಜು, ವೋಲ್ವೋ ಕಂಪನಿಯ ರಘು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಮಾಗಡಿ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವೋಲ್ವೋ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಬೆಂಗಳೂರಿನ ವೋಲ್ವೋ ನಾರಾಯಣ ಹೆಲ್ತ್ ಸೆಂಟರ್ ವತಿಯಿಂದ ಒಂದು ಮನನೀಯವಾದಂಥ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀರಿ ಸರ್. ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿಗಳಾದಂಥ ಮಾನ್ಯ ಡಾಕ್ಟರ್ ಜ್ಞಾನಪ್ರಕಾಶ್ ಸರ್ ಅವರು ಇವತ್ತಿನ ವಿಶೇಷತೆಯನ್ನು ವಿವರಿಸಿ. ಎಲ್ರಿಗೂ ನಮಸ್ಕಾರ. ಈ ದಿನ ವೋಲ್ವೋ ಇಂಡಿಯಾ ಅವರ ವತಿಯಿಂದ ನಾರಾಯಣ ಆಸ್ಪತ್ರೆ ಬೆಂಗಳೂರು ಮತ್ತು ಕರ್ನಾಟಕ ಸರ್ಕಾರದ ನಮ್ಮ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ CSR ಇನಿಷಿಯೇಟಿವ್ ಅಂದರೆ ಸಮುದಾಯಕ್ಕೆ ಉಪಯೋಗ ಆಗುವಂಥ ಕಮ್ಯುನಿಟೀಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಇದರ ಅಡಿಯಲ್ಲಿ ಈ ದಿನ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಹೃದಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ನಮ್ಮ ಸಹಯೋಗದಲ್ಲಿ ನಡೀತಾ ಇದೆ. ಇದು ಈಗಾಗಲೇ ಹಲವಾರು ತಾಲೂಕು ಆಸ್ಪತ್ರೆಗಳಲ್ಲಿ ಇದು ನಡ್ಕೊಂಡ್ಬಂದಿದೆ. ನಿನ್ನೆ ದಿವಸ ಇದೇ ನಮ್ಮ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಆಗಿದೆ. ಉತ್ತಮವಾದಂಥ ಪ್ರತಿಕ್ರಿಯೆಯಲ್ಲಿ ಸಿಕ್ಕಿದೆ. ನಮ್ಮ ಮೇಲಧಿಕಾರಿಗಳ ಮತ್ತು ನಮ್ಮ ಎಲ್ಲ ಸನ್ಮಾನ್ಯ ನಾಯಕರ ಒಂದು ಸದಾಶಯದಂತೆ ಈ ದಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಾಗಡಿಯಲ್ಲಿ ಇದೊಂದು ಕಾರ್ಯಕ್ರಮ ಏರ್ಪಾಡಾಗಿದೆ. ಇಲ್ಲಿ ಮುಖ್ಯವಾಗಿ ಸ್ತನ ಕ್ಯಾನ್ಸರ್ ಇತ್ತೀಚೆಗೆ ನಮ್ಮ ವಿಶ್ವದಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬರ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಂಡುಬರ್ತಾ ಇದೆ. ಇದನ್ನು ಅರ್ಲಿ ಸ್ಟೇಜಲ್ಲಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಡುಹಿಡ್ಕೊಂಡ್ರೆ ಮುಂದೆ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಸದುದ್ದೇಶದಿಂದ. ಸೊ ಏನಾಗುತ್ತೆ ಅಂದರೆ ನಮ್ಮ ಹೆಣ್ಮಕ್ಳು, ಅದರಲ್ಲೂ ಹಳ್ಳಿ ಹೆಣ್ಮಕ್ಳು ಈ ಒಂದು ಇದನ್ನು ಸ್ತನದಲ್ಲಿ ಏನಾದ್ರು ಗಡ್ಡೆ ಇತ್ತು, ಗಂಟಿತ್ತು ಅಥವಾ ಡಿಸ್ಚಾರ್ಜ್ ಏನಾದ್ರು ಇತ್ತು, ಸ್ರವಿಕೆ ಏನಾದ್ರು ಇತ್ತು, ನೋವಿತ್ತು, ಮತ್ತೊಂದಿತ್ತು ಅಂದರೆ ಹೇಳ್ಕೊಳ್ಳೋಕ್ಕೆ ಹಿಂಜರ್ಕೊಂಡು ತಮ್ಮಲ್ಲೇ ಇಟ್ಕೊಂಡು ಕಡೆ ಘಟ್ಟದಲ್ಲಿ ಅಥವಾ ಅದು ಅಡ್ವಾನ್ಸ್ ಸ್ಟೇಜಿಗೆ ಬಂದಮೇಲೆ ಹಿಂಜರಿಕೆಯಿಂದ ನಮ್ಮಲ್ಲಿ ಬರ್ತಾರೆ. ನಾವು ಎಷ್ಟೊಂದು ಸರಿ ಸ್ಕ್ಯಾನಿಗೆ ಬಂದಾಗ ನಾವು ನೋಡಿ ಹೇಳ್ತೀವಿ. ಅವರು ಹೊರಗಡೆ ಹೋಯ್ತು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಕೋತಾರೆ. ಈ ಒಂದು ಇದು ಅತ್ಯಂತ ಕಾಸ್ಟ್ಲಿ ಆದಂಥ ತುಂಬ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಹೊರಗಡೆ ಮಾಡಿಸಿದ್ರೆ. ಜಸ್ಟ್ ಒಂದು ಥರ್ಮೋ ಇಮೇಜಿಂಗ್ ಅಂತ ಅಂದರೆ ಒಂದು ಬೆಳಕಿನ ಕಿರಣನ ಅವ್ರ ಮೈ ಮೇಲೆ ಬಿಡ್ತಾರೆ. ಅವ್ರು ಯಾವುದೇ ಅದನ್ನು ವ್ಯವಸ್ಥೆ ಆಗೋದು ಬೇಕಾಗಿಲ್ಲ, ಏನಿಲ್ಲ. ಒಂದು ಬೆಳಕಿನ ಕಿರಣ ಅವ್ರ ಮೇಲೆ ಬಿಟ್ಟುಬಿಟ್ಟು ಏನಾದ್ರು ಕ್ಯಾನ್ಸರ್ ಆಗುವಂಥ ಅಂಶ ಅವರ ಸ್ತನದಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಇದು ಭಾಳ ಕ್ವಿಕ್ಕಾಗಿ ಗೊತ್ತಾಗುತ್ತೆ. ಈ ಒಂದು ಟೆಸ್ಟನ್ನು ಅವರು ಅವ್ರಿಗೆ ಪ್ರೈವೇಸಿ ಇರುತ್ತೆ. ಹೆಣ್ಮಕ್ಳೇ ಇದೆಲ್ಲ ಟೆಸ್ಟ್ ಮಾಡೋದ್ರಿಂದ ನಮ್ಮ ಸಾರ್ವಜನಿಕರು ಇದು ಸದುಪಯೋಗ ಮಾಡ್ಕೋಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ರಿಗೂ ಇದು ಬೇಕಾಗಿಲ್ಲ. ಸಾಮಾನ್ಯವಾಗಿ ಯಾರ ಕುಟುಂಬದಲ್ಲಿ ಸ್ತನ ಕ್ಯಾನ್ಸರ್ ರಿಪೋರ್ಟ್ಸ್ ಇದೆ, ಹೆರಿಡಿಟರಿ ಹಿಸ್ಟ್ರಿ ಅಂತೀವಿ, ಅಥವಾ ಯಾರ ಸ್ತನದಲ್ಲಾದರೂ ಗಡ್ಡೆಗಳಿರೋದು ಆ ಥರ ಏನಾದ್ರು ಇರೋದು ಇದ್ದರೆ, ಅಥವಾ 40 ವರ್ಷ ಆದಮೇಲೆ ಇದನ್ನು ಟೆಸ್ಟ್ ಮಾಡಿಸೋದು, 3 ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಅಂತ ಇತ್ತೀಚಿನ ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಬಂದವರಿಗೆಲ್ಲ ಟೆಸ್ಟ್ ಮಾಡಲ್ಲ. ಅದನ್ನು ಯಾರು ಇದಕ್ಕೆ ಅರ್ಹರು ಅಂತ ನಮ್ಮ ಡಾಕ್ಟ್ರು ಅದನ್ನು ಸ್ಕ್ರೀನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ನೋಂದಣಿ ಕೌಂಟ್ರಲ್ಲಿ ನೋಂದಣಿ ಮಾಡಿಸ್ಕೊಂಡು ಸ್ಕ್ರೀನ್ ಮಾಡ್ತಾರೆ. ಅವಶ್ಯಕತೆ ಇರತಕ್ಕಂಥವ್ರಿಗೆ ಈ ಒಂದು ಟೆಸ್ಟನ್ನು ಮಾಡ್ತಾರೆ. ಒಂದನೇದು. ಎರಡನೇದು ಅಷ್ಟೇ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಈಗ ಎಲ್ಲ ಕಡೆ ಹೃದ್ರೋಗಗಳ ಕ್ಯಾಪಿಟಲ್ ರಾಜಧಾನಿ ಆಗ್ತಾಯಿದೆ ನಮ್ಮ ದೇಶ. ಸೊ ಹೃದ್ರೋಗಿಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಾಯಿದೆ. ಇದನ್ನು ಇನಿಷಿಯಲ್ ಸ್ಟೇಜಲ್ಲಿ, ಪ್ರಾರಂಭಿಕ ಹಂತದಲ್ಲಿ ನಾವು ಇದನ್ನು ನೋಡಿಕೊಂಡ್ರೆ ಟ್ರೀಟ್ಮೆಂಟ್ ಮಾಡೋದು ಸುಲಭ ಆಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಬ್ಲಡ್ ಟೆಸ್ಟ್ಸು, ಎಕೋ ಟೆಸ್ಟ್ಸು, ಚೆಸ್ಟ್ ಎಕ್ಸ್ರೇ, ECG ಈ ಥರದ್ದೆಲ್ಲನೂ ಸಂಪೂರ್ಣ ಉಚಿತವಾಗಿ ನಮ್ಮ ಈ ಒಂದು ತಂಡದವರು ನಮಗೆ ನೀಡ್ತಾ ಇದ್ದಾರೆ. ಅದನ್ನು ಎಲ್ರಿಗೂ ಬೇಕಾಗಲ್ಲ. ಸೆಲೆಕ್ಟ್ ಮಾಡಿಕೊಂಡು ಅರ್ಹ ಪೇಷಂಟ್ಸ್ಗೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಇದನ್ನು ಉಪಯೋಗ ಕೊಡ್ತೀವಿ. ಇದನ್ನೆಲ್ಲ ಮಾಡಿಬಿಟ್ಟು ಟೆಲಿ ರಿಪೋರ್ಟಿಂಗ್ ಬರುತ್ತೆ. ಅಂದರೆ ಇದು ಏನು ತೊಂದರೆ ಇದೆ ಇದನ್ನು ಇವರ
ಉನ್ನತ ಮಟ್ಟದ ಆಸ್ಪತ್ರೆಯಿಂದ ತಜ್ಞ ವೈದ್ಯರು ನೋಡಿಬಿಟ್ಟು ಅದಕ್ಕೆ ಟೆಲಿ ರಿಪೋರ್ಟಿಂಗ್ ಹೇಳ್ತಾರೆ. ಸೊ ಅದು ನೋಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೋದು, ಏನಾದ್ರು ತೊಂದರೆ ಇದ್ದರೆ ನೆಕ್ಸ್ಟ್ ಯಾವ ರೀತಿ ಮುಂದುವರಿಬೋದು ಅಂತ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇದೊಂದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಇದು ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಾಗಡಿ ನಮ್ಮ ಪಟ್ಟಣದಲ್ಲಿ ಬಂದಿರೋದ್ರಿಂದ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಮತ್ತೊಮ್ಮೆ ಎಲ್ಲರಲ್ಲೂ ಕಲ್ಪನೆಯ ಮನವಿ ಮಾಡ್ಕೊಳ್ತೀವಿ. ಹಾಗೆಯೇ ನಮ್ಮ CSR ಇನಿಷಿಯೇಟಿವ್ ಇದರಿಂದ ಓಲ್ವೋ ಇಂಡಿಯಾದವ್ರು ಬಂದಿದ್ದಾರೆ, ನಾರಾಯಣ ಹೆಲ್ತ್ ಇವ್ರು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಭಾಗದ ರಾಜಕೀಯ ನಾಯಕರ ಪರವಾಗಿ ಮತ್ತು ನಮ್ಮ ಮೇಲಧಿಕಾರಿಗಳೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ಸ್ವಾಗತ ಮತ್ತು ಅಭಿನಂದನೆಗಳು ಹೇಳ್ತಾ ಇದೇ ರೀತಿ ಸಾಮಾಜಿಕ ಕಳಕಳಿ ಎಲ್ಲ ಪ್ರೋಗ್ರಾಮ್ಗಳನ್ನು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಥ್ಯಾಂಕ್ ಯು. ಸೊ ಓಲ್ವೋ ಗ್ರೂಪ್ ನಾರಾಯಣ ಹೆಲ್ತ್ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅತ್ಯುತ್ತಮವಾದಂಥ ಶಿಬಿರ ಯಶಸ್ವಿಯಾಗಲಿ. ಮಾಗಡಿಗೆ ಕೃಪೆ ತೋರಿ ಬಂದಂಥ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಆಸ್ಪತ್ರೆಯ ಭವರೋಗ ನಿವಾರಕರಾದಂಥ ವೈದ್ಯರಿಗೆ ಕರುಣಾಳು ದೇವರ ಕೃಪೆ ದೊರೆಯಲಿ, ಸಿಬ್ಬಂದಿ ವರ್ಗದವರಿಗೆ. ಸೊ ನಾಡಿನ ಜನತೆ, ಮಾಗಡಿ ಜನತೆಗೆ ಇದು ಲಭ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ದೇವರಾಜ್ ಅವರು ನಮಸ್ತೆ. ನಮಸ್ಕಾರ. ಇವತ್ತು ಮಾಗಡಿಯ ಸರ್ಕಾರಿ ಆಸ್ಪತ್ರೆಗೆ ನಾರಾಯಣ ಹೃದಯಾಲಯದಿಂದ ಸಾಕಷ್ಟು ಶಿಬಿರಗಳನ್ನು ಮಾಡ್ತಾ ಇದ್ದೀರಾ. ಆ ಶಿಬಿರದ ಬಗ್ಗೆ ಮಾಹಿತಿ ಹೇಳಿ ಸರ್. ನಮಸ್ಕಾರ. ಇವತ್ತು ನಾವು ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಏನು ನಾವು ವೆಲ್ನೆಸ್ ಆನ್ ವೀಲ್ ಅಂತ ಒಂದು ಕಾನ್ಸೆಪ್ಟಲ್ಲಿ CSR ಓಲ್ವೋ ಜೊತೆ ಸೇರಿಕೊಂಡು ನಾರಾಯಣ ಹೃದಯಾಲಯ ಹಾಗೂ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಶಿಬಿರವನ್ನು ಮಾಡ್ತಾಯಿದ್ದೀವಿ. ಈ ಶಿಬಿರದ ಮೂಲ ಉದ್ದೇಶ ಇಷ್ಟೇ. ನಮ್ಮ ನಾರಾಯಣ ಹೃದಯಾಲಯದ ಚೇರ್ಮನ್ ಆಗಿರತಕ್ಕಂಥ ಡಾಕ್ಟರ್ ದೇವಿ ಶೆಟ್ಟಿ ಹಾಗೂ ಓಲೋ ಕಂಪ್ನಿಯ ಕಮಲ್ ಬಾಲಿಯವರು ಸೇರಿಕೊಂಡು ಒಂದು ಈ ರೀತಿ ಪ್ರಾಜೆಕ್ಟ್ ಮಾಡೋಣ ಅಂತ ತುಂಬ ವರ್ಷಗಳಿಂದ ಅವರು ಡಿಸ್ಕಷನ್ ನಡೀತಿತ್ತು. ಫೈನಲಿ ಅದು ಕಂಪ್ಲೀಟ್ ಆದಮೇಲೆ ನಾವು ಸರ್ಕಾರದ ಜೊತೆನೂ ಕೂಡ ಮಾತುಕತೆ ಮಾಡಿ ಅವರು ಸಹಕಾರ ಕೊಡ್ತೀವಿ ಅಂದ ಮೇಲೆ ಈ ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಜನಗಳಿಗೆ ಪ್ರತಿಯೊಂದು ಹಳ್ಳಿ ಮೂಲೆಯಲ್ಲಿರುವಂಥ ಒಂದು ಸಾಮಾನ್ಯ ಬಡ ರೋಗಿಗಳಿಗೆ ಉಚಿತವಾಗಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ, ಉಚಿತವಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದು ಸುಮಾರು ಈಗ 40ನೇ ಶಿಬಿರ ನಡೀತಾ ಇರೋದು, 41ನೇ ಶಿಬಿರ ನಡೀತಾ ಇರೋದು. ಈಗಾಗಲೇ ನಾವು ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಚಿಕ್ಕಬಳ್ಳಾಪುರ, ಕೋಲಾರ ಈ ಎಲ್ಲ ಡಿಸ್ಟಿಕ್ ಕಂಪ್ಲೀಟ್ ಆಗಿದೆ. ಹಾಗೆ ಈಗ ರಾಮನಗರ ಡಿಸ್ಟಿಕ್ ಕೂಡ ಮಾಡ್ತಾಯಿದ್ವಿ. ರಾಮನಗರ ಆಗಿದೆ, ಚನ್ನಪಟ್ಟಣ ಆಗಿದೆ, ಕನಕಪುರ ಆಗಿದೆ, ಇವತ್ತು ಮಾಗಡಿ ಮಾಡ್ತಾಯಿದ್ದೀವಿ. ಹಾಗೆ ಪ್ರತಿಯೊಂದು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ, ಎಷ್ಟು ತಾಲೂಕಿದೆ, ಎಲ್ಲ ತಾಲೂಕಲ್ಲೂ ಮೊದಲ ಹಂತದಲ್ಲಿ ನಾವು ಈ ಶಿಬಿರನ ಮಾಡ್ತಾಯಿದ್ದೀವಿ. ಇದಾದಮೇಲೆ ಒಂದು ಸಾರಿ ಈ ತಾಲೂಕು ಮಟ್ಟ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತು ಹೋಬಳಿ ಮಟ್ಟದಲ್ಲಿ ನಾವು ಶಿಬಿರನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಯಾಕಂದರೆ ಇದರ ಕ್ಷಮತೆ ಬಂದು ದಿನಕ್ಕೆ 100 ಜನ ರೋಗಿಗಳನ್ನು ಮಾತ್ರ ನಾವು ಸ್ಕ್ರೀನಿಂಗ್ ಮಾಡ್ಬೋದು. ಇದರಲ್ಲಿ ಮುಖ್ಯವಾಗಿ ನಾವು ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ನಾವು ಟ್ರೀಟ್ಮೆಂಟನ್ನು ಅಂದರೆ ಇದರಲ್ಲಿ ಟೆಸ್ಟ್ಗಳನ್ನು ಮಾಡ್ತಾಯಿದ್ದೀವಿ. ಈ ಟೆಸ್ಟ್ಗಳ ಆದಮೇಲೆ ಅವರಿಗೆ ಅವ್ರದ್ದೇ ಮೊಬೈಲಲ್ಲಿ ಆನ್ಲೈನಲ್ಲಿ ರಿಪೋರ್ಟ್ ಬರುವಂಥ ವ್ಯವಸ್ಥೆ ಕೂಡ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಅವರು ಬಂದು ಇಲ್ಲಿ ರಿಪೋರ್ಟ್ ತೊಗೊಳ್ಳಿಕ್ಕೆ ಟೈಮ್ ತೊಗೊಳುತ್ತೆ. ಯಾರಿಗೆ ರಿಪೋರ್ಟ್ ತೊಗೊಳಕ್ಕಾಗಲ್ವೋ ಅವರು 1 ವಾರ ಕ್ಯಾಂಪ್ ಆಗಿ 1 ವಾರ ಆದಮೇಲೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಆ ರಿಪೋರ್ಟನ್ನೆಲ್ಲ ಪ್ರಿಂಟ್ ತೆಗೆದು ನಾವು ಕೊಟ್ಟಿರ್ತೀವಿ, ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಮುಖ್ಯವಾಗಿ ಆಶಾ ವರ್ಕರ್ದು ತುಂಬ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಆಶಾ ವರ್ಕರು ಪ್ರತಿಯೊಂದು ತಾಲೂಕು, ಅವರು ಪ್ರತಿಯೊಂದು ಊರುಗಳಲ್ಲೂ ಯಾವ ಪೇಷಂಟ್ ಯಾವ ರೋಗಿಗೆ ಏನು ಕಾಯಿಲೆ ಇದೆ ಅಂತ ಅವ್ರಿಗೂ ಒಂದು ಅಂದಾಜು ಇರುತ್ತೆ. ಅಂಥವ್ರನ್ನ ಅವರು ಕರ್ಕೊಂಬಂದರೆ ಈಗ ಮುಂದಿನ ಹಂತದಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಪ್ರತಿಯೊಂದು ಕ್ಯಾಂಪ್ಗೂ ಮುಂಚೆ, ಶಿಬಿರಕ್ಕೂ ಮುಂಚೆ ನಾವು ಆಶಾ ವರ್ಕರಿಗೆ ಇನ್ಫಾರ್ಮ್ ಮಾಡ್ತೀವಿ. ಈ ರೀತಿ ನಾವು ಇಂತಿಂಥ ಟೆಸ್ಟ್ಗಳನ್ನು ಮಾಡ್ತಾಯಿದ್ದೀವಿ.
ನಿಮ್ಮ ಏರಿಯಾದಲ್ಲಿರುವಂಥ ರೋಗಿಗಳನ್ನ ಕರ್ಕೊಂಬನ್ನಿ ಅಂತ ಒಂದು ಅವರಿಗೆ ಸಂದೇಶವನ್ನು ಕಳಿಸಿದ ಮೇಲೆ ಅವ್ರು ಕರ್ಕೊಂಬರ್ತಾರೆ. ಕರ್ಕೊಂಬಂದಮೇಲೆ ಅವರಿಗೆ ನಮ್ಮ ಇಲ್ಲಿ ಡಾಕ್ಟ್ರು ಕೂಡ ಸ್ಕ್ರೀನಿಂಗ್ ಮಾಡ್ತಾರೆ. ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥ ಟೆಸ್ಟ್ಗಳನ್ನು ಅವ್ರಿಗೆ ಮಾಡ್ತಾಯಿದ್ದೀವಿ. ಈ ಟೆಸ್ಟ್ ಏನಾಗುತ್ತೆ ಅಂದರೆ ಬೇರೆ ಶಿಬಿರಗಳಲ್ಲಿ ಆಗೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದರಲ್ಲಿ ಕ್ವಾಲಿಟಿ ರಿಪೋರ್ಟ್ ಕೊಡ್ತಾಯಿದ್ದೀವಿ. ಯಾಕಂದರೆ ಆ ರಿಪೋರ್ಟ್ ತೊಗೊಂಡು ಅವರು ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟಿಗೆ ಹೋಗ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಬೇರೆ ಎಲ್ಲ ಶಿಬಿರಗಳಲ್ಲೂ ಕ್ಯಾಂಪ್ ಆಗುತ್ತೆ, ಬಟ್ ಆ ರಿಪೋರ್ಟ್ಗಳನ್ನು ತೊಗೊಂಡು ಎಲ್ಲೂ ಹೋಗೋಕ್ಕಾಗಲ್ಲ, ಯಾರೂ ಅದನ್ನು ಅಲೋ ಮಾಡಲ್ಲ. ಬಟ್ ಈ ರಿಪೋರ್ಟು ವ್ಯಾಲ್ಯೂಬಲ್, ನಮ್ಮದು NABL ಅಕ್ರಿಡಿಷನ್ ಹಾಗೆ ಕ್ಯಾಪ್ ಅಕ್ರಿಡಿಷನ್ ಇರುವಂಥ ಲ್ಯಾಬ್ ರಿಪೋರ್ಟ್ ಬರ್ತಾಯಿದೆ. ಹಾಗೆ ನಾರಾಯಣ ಹೃದಯದಿಂದ ಎಲ್ಲ ರಿಪೋರ್ಟ್ ಬರ್ತಾ ಇರೋದ್ರಿಂದ ಅವರು ಅದೇ ರಿಪೋರ್ಟ್ ಇಟ್ಕೊಂಡು ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟಿಗೆ ಹೋಗ್ಬೋದು. ಈ ಒಂದು ಶಿಬಿರದಿಂದ ಕನಿಷ್ಠ ಒಂದು 5 ಜನಕ್ಕೆ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಹೋಗೋಕ್ಕೆ ಅವರಿಗೆ ಅನುಕೂಲ ಆದರೆ ಅದೇ ನಮಗೆ ಖುಷಿ. ಇಂಥ ಶಿಬಿರವನ್ನು ಎಲ್ಲರೂ ಬಳಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನಾರಾಯಣ ಹೃದಯಾಲಯ ಹಾಗೂ ಓಲೋ ಅವ್ರ ಕೊಲಾಬ್ರೇಷನ್ ಜೊತೆಗೆ ಸರ್ಕಾರದ ಸಹಯೋಗದೊಂದಿಗೆ ಈ ಶಿಬಿರನ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.